ನಮಸ್ಕಾರ. ನೀವು ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀರಾ? ಆದರೆ DTCP ಅಪ್ರೂವಲ್ ಫೇಕಾ ಒರಿಜಿನಲ್ಲಾ ಆ ಥರ ತಿಳ್ಕೊಳ್ಳೋದು ಹೇಗೆ? ಇವತ್ತು ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. DTCP ಅಪ್ರೂವಲ್ಲು ಒರಿಜಿನಲ್ ಇದ್ದರೆ ಹೇಗೆ ಚೆಕ್ ಮಾಡಬೇಕು, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಇರಬೇಕು, ಮತ್ತು ಬ್ರೋಕರ್ಸ್ ಮಾಡೋ ಕಾಮನ್ ಮಿಸ್ಟೇಕ್ ಏನು, ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿವರವಾಗಿ ಹೇಳಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ರಿಯಾಲಿಟಿ ಏನಂದರೆ, ಕರ್ನಾಟಕದಲ್ಲಿ ತುಂಬ ಜನ DTCP ಅಪ್ರೂವಲ್ ಇದೆ ಅಂತ ಹೇಳ್ಬಿಟ್ಟು ನಾನ್ ಅಪ್ರೂವಲ್ಸ್ ಸೈಟ್ಗಳನ್ನ ಸೇಲ್ ಮಾಡ್ತಿರ್ತಾರೆ. ಸೈಟಲ್ಲಿ ಸ್ಟಾಂಪ್ ಇದೆ, ಅದು ಅಪ್ರೂವಲ್ ಆಗಿದೆ ಅಂತ ಹೇಳಿ ನಿಮಗೆ ಮೋಸ ಮಾಡ್ತಿರ್ತಾರೆ. ಬಟ್ ಒರಿಜಿನಲ್ ಅಪ್ರೂವಲ್ ಐಡೆಂಟಿಫೈ ಮಾಡೋಕ್ಕೆ ಪ್ರಾಪರ್ ಮೆಥಡೇ ಇದೆ. ಅದೇನಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ DTCP ಅಂದರೆ ಏನು? DTCP ಅಂದರೆ ಡೈರೆಕ್ಟರ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಂತೇಳಿ ಅರ್ಥ. ಇದ್ರ ವರ್ಕ್ ಏನಪ್ಪ ಅಂತಂತಂದರೆ, ಲೇಔಟ್ ಪ್ಲಾನ್ನ ಅಪ್ರೂವ್ ಮಾಡೋದು. ರೋಡ್ಸು, ಡ್ರೈನೇಜಸ್ಸು, ಎಲೆಕ್ಟ್ರಿಸಿಟಿ, ವಾಟರು, ಪಾರ್ಕು ಆ್ಯಸ್ ಪರ್ ಗೋರ್ಮೆಂಟ್ ನಾಮ್ ಪ್ರಕಾರ ಎಲ್ಲವೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದು. ಮತ್ತು ಲೀಗಲ್ ಲ್ಯಾಂಡು ಕನ್ವರ್ಷನ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಆ ಲೇಔಟು ಡೆವಲಪ್ಮೆಂಟ್ ಆಗಿದೆಯಾ ಇಲ್ವಾ, ಅದು ಆಗಿದ್ದರೆ ಮಾತ್ರ DTCP ಅಪ್ರೂವಲ್ ಕೊಡ್ತಾರೆ. ಯಾಕೆ DTCP ಅಪ್ರೂವಲ್ ಇಂಪಾರ್ಟೆಂಟ್ ಅಂತಂತಂದರೆ, ನಿಮ್ಮ ಹತ್ರ DTCP ಅಪ್ರೂವಲ್ ಪ್ರಾಪರ್ಟಿ ಇಲ್ಲ ಅಂತಂತಂದರೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಸಿಗೋದು ತುಂಬಾ ಕಷ್ಟ. ವಾಟರ್ ಅಥವಾ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸಿಗೋದು ತುಂಬಾ ಕಷ್ಟ. ಬ್ಯಾಂಕಲ್ಲಿ ಲೋನ್ಗಳು ರಿಜೆಕ್ಟ್ ಆಗ್ತವೆ. ಫ್ಯೂಚರಲ್ಲಿ ರೀಸೇಲ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ DTCP ಅಪ್ರೂವಲ್ ಇರೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒರಿಜಿನಲ್ DTCP ಕಾಪಿ ಇದ್ದರೆ ನೀವು ಸೆಲ್ಲರ್ ಹತ್ರ ಮೊದಲು ಆ ಕಾಪಿನ ಇಸ್ಕೊಳ್ಳಿ. ಅದರಲ್ಲಿ ಏನೇನು ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಅದರಲ್ಲಿ ಅಪ್ರೂವಲ್ ನಂಬರ್ ಇರುತ್ತೆ, ಫೈಲ್ ನಂಬರ್ ಇರುತ್ತೆ, ಸರ್ವೆ ನಂಬರ್ ಇರುತ್ತೆ, ಅಪ್ರೂವಲ್ ಡೇಟ್ ಇರುತ್ತೆ, ವಿಲೇಜ್ ಹೆಸರು ಇರುತ್ತೆ, ಹಾಗೆ ಅಫಿಷಿಯಲ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಇರುತ್ತೆ. ಬಟ್ ಜೆರಾಕ್ಸ್ ಕಾಪಿ ನೋಡಿ ಬಿಲೀವ್ ಮಾಡಬೇಡಿ. ಅವ್ರ ಹತ್ರ ಆದಷ್ಟು ಒರಿಜಿನಲ್ ಕಾಪಿ ಇಸ್ಕೊಂಡು ನೋಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ ಅಪ್ರೂವ್ಡ್ ಲೇಔಟ್ ಪ್ಲಾನ್. ಇದ್ರ ಕಾಪಿನೂ ಕೂಡ ಇಸ್ಕೊಳ್ಳೋದಲ್ಲೇ ಮರಿಬೇಡಿ. ಇದರಲ್ಲಿ ಏನೇನು ಇರಬೇಕು ಅಂತಂದರೆ, ರೋಡ್ ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. ಪಾರ್ಕಿಂಗ್ ಅಂತಲೇ ಎಷ್ಟು ಏರಿಯಾ ಬಿಟ್ಟಿದ್ದಾರೆ ಅದರ ಏರಿಯಾ ಕೂಡ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಏನಿದೆ ಅಂತ ಮೆನ್ಷನ್ ಆಗಿರಬೇಕು. ಅದೇ ರೀತಿ ನೀವೇನು ಪ್ಲಾಟ್ ತಂದಿದ್ದೀರಲ್ಲ ಅದರದ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಅದರಲ್ಲಿ ಮೆನ್ಷನ್ ಆಗಿರಬೇಕು. ಲೇಔಟ್ ಮ್ಯಾಪ್ ಮೇಲೆ DTCP ಸೀಲು ಅಂಡು ಅಪ್ರೂವಲ್ ನಂಬರು ಮ್ಯಾಚ್ ಆಗಬೇಕು. ಇದನ್ನು ಕ್ಲಿಯರ್ ಚೆಕ್ ಮಾಡಿ ನೀವು. ನೆಕ್ಸ್ಟು ಚೆಕ್ ಮಾಡಬೇಕಾಗಿರೋದು DC ಕನ್ವರ್ಷನ್ ಸರ್ಟಿಫಿಕೇಟು. DC ಕನ್ವರ್ಷನ್ ಆಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ DTCP ಅಪ್ರೂವಲ್ ಇರಲ್ಲ ಅಂತೇಳಿ ಅರ್ಥ. ಇದನ್ನು ನೀವು ಕ್ಲಿಯರಾಗಿ ಚೆಕ್ ಮಾಡಿ. ಅದಾದಮೇಲೆ ರಿಲೀಸ್ ಆರ್ಡ್ನ ಕ್ಲಿಯರಾಗಿ ಚೆಕ್ ಮಾಡಿ. ಒಂದು ಸಲ DTCP ಅಪ್ರೂವಲ್ ಆದಮೇಲೆ ಗೋರ್ಮೆಂಟು ರಿಲೀಸ್ ಆರ್ಡ್ನ ಕೊಡುತ್ತೆ. ಇದನ್ನು ನೀವು ಕ್ಲಿಯರ್ ಚೆಕ್ ಮಾಡೋದು ಮರಿಬೇಡಿ. ಅಂಡು DTCP ಅಪ್ರೂವಲ್ ಇದ್ರೂ ಖಾತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಖಾತಾ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಖಾತಾನ, ಆ ಖಾತಾದಲ್ಲಿ ಓನರ್ ನೇಮು ಕ್ಲಿಯರಾಗಿ ಮೆನ್ಷನ್ ಆಗಿದೆಯಾ, ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಆಗಿದೆಯಾ, ಟ್ಯಾಕ್ಸ್ ಪೇಯ್ಡ್ ಡೀಟೇಲ್ಸ್ ಕೂಡ ಮೆನ್ಷನ್ ಆಗಿದೆಯಾ ಅನ್ನೋದನ್ನ ನೀವು ಕ್ಲಿಯರ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬೆಸ್ಟ್ ಮೆಥಡ್ ಏನಪ್ಪ ಅಂತಂದರೆ, ನೀವು ಇದನ್ನು ಆನ್ಲೈನ್ ಕೂಡ ವೆರಿಫೈ ಮಾಡ್ಬೋದು. ನೀವು ಗೂಗಲಲ್ಲಿ ಕರ್ನಾಟಕ DTCP ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಕ್ಲಿಯರಾಗಿ ನೋಡ್ಬೋದು. ಅಪ್ರೂವಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನೀವು ಲೇಔಟ್ ಡೀಟೇಲ್ಸ್ನ ಕ್ಲಿಯರಾಗಿ ಅದರಲ್ಲಿ ಚೆಕ್ ಮಾಡ್ಬೋದು. ನಾನು ಹೇಳ್ದಂಗೆ ಸೆಲ್ಲರು ಯಾವ ಥರ ಫ್ರಾಡ್ ಮಾಡ್ಬೋದು ಅಂತಂತಂದರೆ, ಓಲ್ಡ್ ಅಪ್ರೂವಲ್ನ ಯೂಸ್ ಮಾಡಿ ನ್ಯೂ ಸೈಟ್ಗಳನ್ನ ಸೇಲ್ ಮಾಡ್ತಿರ್ತಾರೆ. ಮತ್ತು ಪಕ್ಕದಲ್ಲಿರೋ ಸೈಟ್ನ ಅದ್ರ ಡಾಕ್ಯುಮೆಂಟ್ಸ್ನ ತೋರಿಸ್ಬಿಟ್ಟು ಇನ್ನೊಂದು ಸೈಟ್ನ ಸೇಲ್ ಮಾಡ್ತಿರ್ತಾರೆ. ಫೇಕ್ ಸೀಲ್ನ ಪ್ರಿಂಟ್ ಮಾಡಿರ್ಬೋದು. ದಯವಿಟ್ಟು ಕ್ಲಿಯರ್ ಚೆಕ್ ಮಾಡಿ. ಮತ್ತು DTCPಗೆ ಅಪ್ಲೈ ಮಾಡಿದ್ವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಪ್ರೂವಲ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡಿರ್ತಾರೆ. ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಲೇ ನಾನು ಮೇಲೆ ಏನೇನು ಹೇಳಿದ್ದೀನೋ ಅದರದ್ದೆಲ್ಲ ಕ್ಲಿಯರ್ ಚೆಕ್ ಮಾಡಿ ನೀವು ಪ್ಲಾಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಫೈನಲಾಗಿ ಹೇಳೋದಾದರೆ, ನೀವು ಯಾವುದೇ ಪ್ಲಾಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ನಾನು ಹೇಳಿದಾಗೆ ಅಥವಾ ಹಳೆ ವೀಡಿಯೋಸ್ದಲ್ಲಿ ಹೇಳಿದಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನೂ ನೀವು ತಗೊಳ್ಳಿ ಸೆಲ್ಲರಿಂದ. ಅದನ್ನು ನಿಮ್ಮ ಲಾಯರಿಗೆ ಕೊಟ್ಟು ಕ್ಲಿಯರ್ ಚೆಕ್ ಮಾಡಿಸಿ ಅವರೆಲ್ಲ ಓಕೆ ಅಂತ ಅಂದಮೇಲೆ ನೀವು ಪ್ಲಾಟ್ ಬೈ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಒರಿಜಿನಲ್ DTCP ಚೆಕ್ ಮಾಡಬೇಕು ಅಂದರೆ ನಾನು ಹೇಳಿದಾಗೆ ಅಪ್ರೂವಲ್ ಆರ್ಡರ್ ಇರಬೇಕು, ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರಬೇಕು, DC ಕನ್ವರ್ಷನ್ ಆಗಿರಬೇಕು, ಖಾತಾ ಕ್ಲಿಯರ್ ಇರಬೇಕು, ರಿಲೀಸ್ ಆರ್ಡರ್ ಇರಬೇಕು. ಹಾಗೆ ನೀವು ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡೋದು ಮರಿಬೇಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿ ರಿಯಲ್ ಎಸ್ಟೇಟ್ ವಿಡಿಯೋಸ್, ಪ್ಲಾಟ್ ಬೈಯಿಂಗ್ ವಿಡಿಯೋಸ್ ಹಾಗೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ನ ನನ್ನ ಚಾನಲ್ ಹಾಕ್ತಲೇ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.